ಸಾಗರದಲ್ಲಂತೂ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಅನ್ನೋದ್ರೆ ಏನು ಡಿಕ್ಷನರಿಯಲ್ಲೂ ಕಳೆದೋಗ್ಬಿಟ್ಟಿದೆ. ಅಭಿವೃದ್ಧಿ ಅನ್ನೋ ಪದನೇ ಡಿಕ್ಷನರಿಯಲ್ಲಿ ಕಳೆದೋದಂಥ ಸಂದರ್ಭ ಆಗಿದೆ. ಹಾಗಾಗಿ ಅಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ 50 ಲಕ್ಷ ಮೇಲಾಗಿದೆ. 50 ಲಕ್ಷದ ಮೇಲೆ ದಾಟಿದೆ. ನಮ್ಮ ಗುರಿ 1.5 ಕೋಟಿ ನಾವು ಮಾಡಬೇಕು ಅನ್ನೋ ಗುರಿ ಇದೆ. ಸದ್ಯದಲ್ಲಿ ಆ ಗುರಿನ ಈಸಿಯಾಗಿ ದಾಟ್ತೀವಿ, ಏನು ತೊಂದರೆ ಇಲ್ಲ. ಈಗ 100ಕ್ಕೆ 100 ನಾವು 1.5 ಲಕ್ಷ ಸದಸ್ಯರನ್ನ ನಾವು ಈ ಮೂಲಕ ಮಾಡೇ ಮಾಡ್ತೀವಿ ಈ ಅಭಿಯಾನದಲ್ಲಿ. ಮತ್ತು ಜನರೇ ಅದಕ್ಕೆ ಮುಂದಿದ್ದಾರೆ. ನಮಗಿಂತ ಜಾಸ್ತಿ ಜನರ ಉತ್ಸಾಹನೇ ಚೆನ್ನಾಗಿದೆ. ಹಾಗೆ ನಾವು ಮಾಡೇ ಮಾಡ್ತೀವಿ. ಸಿದ್ದರಾಮಯ್ಯವರು ವಾಪಸ್ ಸೈಟ್ ಕೊಟ್ಟರು ಅನ್ನೋದೇ ಮೂಢ ಹಗರಣದ ಸತ್ಯ ಅಸತ್ಯದ ಬಗ್ಗೆ ಹೇಳ್ಕೊಡುತ್ತೆ. ಈಗ ಎಲ್ಲ ಸತ್ಯ ಇದ್ದರೆ ಸೈಟನ್ನು ವಾಪಸ್ ಕೊಡುವಂಥ ಅವಶ್ಯಕತೆ ಏನಿತ್ತು? ಹಾಗಾಗಿ ಸಿದ್ದರಾಮಯ್ಯವರು ನೈತಿಕವಾಗಿ, ಯಾಕಂದರೆ ಶುದ್ಧ ಹಸ್ತ ಅಂತ ಹೇಳ್ತಿರುವಂಥ ಸಿದ್ದರಾಮಯ್ಯವರು ಈ ಮೂಲಕ ಅವ್ರಿಗೆ ಹೇಳೋದೇನಂತಂದರೆ, ಶುದ್ಧ ಹಸ್ತವಾಗಿ ಇದ್ದೀರಿ ಅನ್ನೋದಾದರೆ ತನಿಖೆಯನ್ನು ಎದುರಿಸಿ ಅದರಲ್ಲಿ ಶುದ್ಧ ಹಸ್ತ ಅಂತ ನೀವು ಮಾಡ್ಕೊಂಡು ಮತ್ತೆ ಮುಖ್ಯಮಂತ್ರಿಗಳಾಗಿ, ಏನು ತಪ್ಪೇನಿಲ್ಲ, ಆಗಬಾರ್ದು ಅಂತ ಏನಿಲ್ಲ. ಯಾಕಂದರೆ ಅವ್ರಿಗೆ 236 ಜನರ ಸಂಖ್ಯೆ ಬೆಲೆ ಇರೋದ್ರಿಂದ ರಿಸೈನ್ ಮಾಡಿ ಮತ್ತೆ ಆಗುವಂಥ ಅವಕಾಶಗಳಿದೆ. ಬಟ್ ಶುದ್ಧ ಅಂತ ಹೇಳ್ಕೊಂಡು ಬನ್ನಿ ಅಂತ. ಯಾಕಂದರೆ ನಾವು ಸಿದ್ದರಾಮಯ್ಯವ್ರು ನೋಡ್ಬೇಕಾದ್ರೆ ಶುದ್ಧ ಅಂತ ಹೇಳ್ಕೊಂಡೇ ನೋಡ್ತಾ ಇರ್ತೀವಿ. ನಮಗೂ ಕೂಡ ತಪ್ಪು ಕಲ್ಪನೆಗಳಾಗಬಾರ್ದು. ಅವರಿಗೆ ಈ ಮೂಲಕ ವಿನಂತಿ ಏನಂದರೆ, ರಾಜೀನಾಮೆ ಕೊಟ್ಟು ಮೂಢ ಹಗರಣದ ತನಿಖೆಯನ್ನು ಎದುರಿಸಿ ಅದರಲ್ಲಿ ಶುದ್ಧವಾಗಿ ಬರಲಿ. ಅವಾಗ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಶುದ್ಧ ಅಂತ ಹೇಳಿ, ಇಲ್ಲ ಅಂದರೆ ಅವ್ರು ಕಳಂಕಿತ ಮುಖ್ಯಮಂತ್ರಿನೇ ಕಳಂಕಿತ ವ್ಯಕ್ತಿ ಅಂತಲೇ ನಾವೆಲ್ಲರೂ ಗಂಟಾಘೋಷವಾಗಿ ಹೇಳುವಂಥದ್ದು. ಇರುವಂಥ BJP ಪಕ್ಷದ ಸದಸ್ಯತೆ ಅಭಿಯಾನದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಪ್ರಪಂಚದ ಅತಿ ದೊಡ್ಡ ಪಕ್ಷದಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ. ನಾವು ಕೂಡ ಪಕ್ಷದ ಸದಸ್ಯರು ಅನ್ನೋದೇ ನಮಗೆಲ್ಲರಿಗೂ ಇರೋ ಹೆಮ್ಮೆ ಮತ್ತು ಹುಮ್ಮಸ್ಸು ಕೂಡ ಹೌದು. ಆ ಸದಸ್ಯತ್ವ ಅಭಿಯಾನಕ್ಕೆ ಇವತ್ತು ನಮ್ಮ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು ಮುನಿಗೌಡರವ್ರು ಬಂದಿದ್ದರು, ಮುನಿರಾಜ್ ಅವರು ಬಂದಿದ್ದಾರೆ. ಹಾಗಾಗಿ ಈ ಕಾರ್ಯಕರ್ತರ ಹುಮ್ಮಸ್ಸಲ್ಲೇ ನಮ್ಗೆ ಗೊತ್ತಾಗ್ತದೆ ಯಾವ್ಯಾವ ರೀತಿಯಲ್ಲಿ ಅವ್ರ ಹುಮ್ಮಸ್ಸಿದೆ, ಯಾವ್ಯಾವ ರೀತಿಯಲ್ಲಿ ಸದಸ್ಯತ್ವವನ್ನು ಮಾಡೋದು. ಮತ್ತು ಈವನ್ ಜನಸಾಮಾನ್ಯರು ಕೂಡ BJP ಪಕ್ಷದ ಸದಸ್ಯರಾಗಲಿಕ್ಕೆ ತುದಿಗಾಲಲ್ಲಿ ನಿಂತವ್ರ ಥರ ನಾವೇ ಎಲ್ಲೋ ಒಂದು ಕಡೆ ಹಿಂದೆ ಹಾಕ್ತಿದ್ವೋ ಕೇಳುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಈಗ ಉಲ್ಲೇಖ ಆಗಿರೋ ರಾಜ್ಯದಲ್ಲೇ ನಾವು ನಮ್ಮ ಮೂರನೇ ಸ್ಥಾನದಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಇದೆ. ಅದರಲ್ಲೂ ಸಾಗರ ತಾಲೂಕು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಇರ್ಬೋದು ಅಥವಾ ಎಲ್ಲ ಮಂಡಲದ ಅಧ್ಯಕ್ಷರುಗಳ ಎಲ್ಲರ ಒಂದು ಏನು ಕಾರ್ಯಕ್ಷಮತೆ ಇದೆ ಅದು ಈ ಸದಸ್ಯತ್ವ ಅಭಿಯಾನದಲ್ಲಿ ಗೊತ್ತಾಗ್ತದೆ. ಜೊತೆಗೆ ನಾವು ಏನು 50,000 ಸದಸ್ಯರನ್ನ ಸಾಗರ ಮಂಡಲದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದರಲ್ಲಿ ಆಲ್ರೆಡಿ 47,000 ಸದಸ್ಯರನ್ನ ದಾಟಿದ್ದೀವಿ. ಮತ್ತು ಗೊತ್ತಿಲ್ಲದೆ ಆದವರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಮ ಪ್ರಕಾರ ನಾವು 75 ಗಡಿಯಿಂದ ದಾಟ್ತೀವಿ, 75,000 ಸದಸ್ಯರ ಗಡಿ ದಾಟ್ತೀವಿ ಅನ್ನೋ ಹುಮ್ಮಸ್ಸಿದೆ. ಆ ಹುಮ್ಮಸ್ಸು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿದೆ. ಹಾಗಾಗಿ ನಾವು ಮಾಡೇ ಮಾಡ್ತೀವಿ. ಪಕ್ಷ ದೊಡ್ಡದಾಗಿದೆ. ನರೇಂದ್ರ ಮೋದಿ ಅವರ ಆಡಳಿತ, ಸಿದ್ದರಾಮಯ್ಯ ಅವರ ದುರಾಡಳಿತ ಎಲ್ಲ ಎದ್ದು ಕಾಣ್ತಾ ಇದೆ. ಜನ ಎದ್ದು BJPನೇ ಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇವತ್ತು ರಾಜ್ಯದಾದ್ಯಂತ ಆಗಿದೆ. ಅದರಲ್ಲೂ ಸಾಗರದಲ್ಲಂತೂ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಅನ್ನೋದ್ರೆ ಏನು ಡಿಕ್ಷನರಿಯಲ್ಲೂ ಕಳೆದೋಗ್ಬಿಟ್ಟಿದೆ. ಅಭಿವೃದ್ಧಿ ಅನ್ನೋ ಪದನೇ ಡಿಕ್ಷನರಿಯಲ್ಲಿ ಕಳೆದೋದಂಥ ಸಂದರ್ಭ ಆಗಿದೆ. ಹಾಗಾಗಿ ಮುಂದಿನ ದಿನಗಳು ಒಳ್ಳೆಯ ದಿನಗಳು ಬರಬೇಕು ಅಂತಂದರೆ ಅದಕ್ಕೆ BJP ಪಕ್ಷನೇ ಅಂತ ಜನ ಕೂಡ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ವಿ. ಇವತ್ತು ಅನಂತಪುರದಲ್ಲಿ ಅದರದ್ದು ಒಂದು ಸಣ್ಣ ಇದು ಆಲ್ರೆಡಿ ಚಾಲನೆಯಾಗಿ 1.5 ತಿಂಗಳಾಗಿದೆ. ಸದಸ್ಯತ್ವ ಅಭಿಯಾನದ ಒಂದು ಜಲಕ್ಕೆ ಯಾವ ರೀತಿ ನೋಡೋದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಹಾಗಾಗಿ ಕಾರ್ಯಕ್ರಮಗಳು ತುಂಬ ಚಂದವಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತೇ ಅವ್ರು ಬಂದಂಥ ಸಂದರ್ಭದಲ್ಲಿ ಇವತ್ತು 160 ಸದಸ್ಯರನ್ನ ಇಲ್ಲಿ ನಮ್ಮ ಯುವ ಮೋರ್ಚಾದ ಹುಡುಗರು ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಬಂದೊಂದು ಅರ್ಧ ಗಂಟೆಯಲ್ಲೇ 180 ಸದಸ್ಯರನ್ನು ಮಾಡಿದ್ದಾರೆ ಅಂದರೆ ಆ ಹುಡುಗರ ಏನು ಹುಮ್ಮಸ್ಸು ಇದರಲ್ಲಿ ಎದ್ದು ತೋರಿಸ್ತಾ ಇದೆ. ಹಾಗಾಗಿ BJP ಪಕ್ಷನೇ ಮುಂದಿನ ದೇಶಕ್ಕೆ, ರಾಜ್ಯಕ್ಕೆ ದಿಕ್ಸೂಚಿ ಅಂತೇಳಿ ಈ ಮೂಲಕ ತಮಗೆಲ್ಲರಿಗೂ ತಿಳಿಸಕ್ಕೆ ಬಯಸ್ತೇನೆ.